ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ವ್ಲಾಗ್ಸ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಾಗಿ ನಾನು ಪ್ರದೀಪ್ ಒಂದು ರೌಂಡ್ ಬೆಳಗ್ಗೆ ಎಲ್ಲ ಹೋಗಿ ಹಾಲು ತರಕಾರಿ ಮತ್ತು 5 ರೂಪೀಸ್ ಕ್ಯಾನ್ ನೀರು ಬರುತ್ತಲ್ಲ ಅದೆಲ್ಲ ತೊಗೊಂಡು ಬಂದ್ವಿ. ಸೊ ಅವೆಲ್ಲ ವೀಡಿಯೋಸ್ ಹಾಕ್ತೀನಿ, ನೋಡ್ಕೊಬನ್ನಿ ಗೈಸ್. ನೀರು ತೊಗೊಂಡು ಹಾಲೆಲ್ಲ ತೊಗೊಂಡು ತರಕಾರಿ ತೊಗೊಂಡು ಅಂತೂ ಗೈಸ್ ಕಂಟಿನ್ಯೂ ಗಾಡಿ ಬರ್ತಾನೆ ಇರುತ್ತೆ. ಆಲ್ರೆಡಿ 8 ಗಂಟೆ ಆಗಿದೆ, ಬಟ್ 6:30ಗೆ ಎದ್ದಿದ್ದು. ಡೈಲಿ 6:30ಗೆಲ್ಲ ಎದುರ್ತೀನಿ ಗೈಸ್. ಇವ್ರು ಮಲಗಿದಾಗ ಸ್ವಲ್ಪ ಕೆಲಸ ಆಗುತ್ತೆ ಅಂತ. ಸೊ ಎದ್ದು ಇವಳು ಇವಾಗೆದ್ಲು ಸ್ವಲ್ಪ ಅಳ್ತಾ ಇದ್ಲು. ಅವರಪ್ಪ ನೀರು ತಂದುಕೊಟ್ಬಿಟ್ಟು ನಾನು ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನೀರು ತೊಗೊಬರೋಣ ಅಂತ ಬಂದಿದ್ದೀವಿ. ಈಗ ಮುಗಿಸ್ಕೊಂಡು ನೀರು ತೊಗೊಂಡೋಗಿ ಮನೆಗೆ ಇಟ್ಬಿಟ್ಟು ಟಿಫನ್ನು ಸಾಂಬಾರು ಇಟ್ಟು ರೈಸ್ ಇಟ್ಟಿದ್ದೀನಿ, ಅದು ಆಗಿದೆ. ಸೊ ಅದನ್ನು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದು ಮಗಳಿಗೇನಾದರೂ ತೊಗೊಳ್ಳೋದಾದ್ರೆ ತೊಗೋತೀವಿ ಗೈಸ್. ನೋಡ್ತೀನಿ, ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಸೊ ಲಾಂಗ್ ಗ್ಯಾಪ್ ಆಗಿರೋದಕ್ಕೆ ಸಾರಿ, ಬಟ್ ವೀಡಿಯೋ ಮಾಡಬೇಕು ಅಂತ ಅದೇ ಹೇಳ್ತಾ ಇದ್ದೀನಲ್ಲ ಬಟ್ ವೀಡಿಯೋ ಮಾಡಬೇಕು ಅಂತ ರೆಡಿಯಾದಾಗಲೇ ಏನೇನಾದರೂ ಕೆಲಸಗಳು ಇರುತ್ತೆ, ಅದರಿಂದ ಮಾಡೋಕ್ಕಾಗಿಲ್ಲ. ಇನ್ಮೇಲೆ ಮಾಡ್ತೀನಿ. ಪ್ರತಿಯಲ್ಲಿ ನೀರು ತರಕ್ಕೆ ಹೋಗಿ ನಿಂತಿದೆ. ವಾಟರ್ ಫಿಲ್ಟರ್ ಹಾಕ್ಸ್ಕೊಳ್ಳೋಣ ಅಂತ ಇದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಏನಾರು ಹೇಳಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಾವಿವಾಗ ಮೇಲ್ಗಡೆ 4th ಫ್ಲೋರಲ್ಲಿ ಮನೆ ಮಾಡಿರೋದಕ್ಕೂ ಅದಕ್ಕೆ ಖರ್ಚಾದರೂ ಪರವಾಗಿಲ್ಲ ವಾಟರ್ ಫಿಲ್ಟರ್ನ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ವಿಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಸ್ವಲ್ಪ ಹಾಸ್ಪಿಟಲ್ ಹೋಗ್ಬೇಕಂತ ಅಂದ್ಬಿಟ್ಟು ನಾನಿವಾಗ ಅಕ್ಕ ಮನೆ ಹತ್ರ ಬಂದೆ. ಸೊ ಇವಳನ್ನ ಎತ್ಕೊಂಡು ಬರೋದಕ್ಕೆ ಸಾಕಾಗುತ್ತೆ ಗೈಸ್. ನಿಜ ನೋಡುವ, ಹಾಸ್ಪಿಟಲ್ ಹೋಗಿ ಸಿಗ್ತೀನಿ. ಅಕಸ್ಮಾತ್ ನಮ್ಗೆ ಅಲ್ಲಿ ಲೇಟ್ ಆಗಿಬಿಡುತ್ತೆ ಬೈಕೆ ಆಮೇಲೆ ಲೇಟರ್ ನೋಡೋದ್ರೆ ಇರಲ್ಲ. ಹಾಸ್ಪಿಟಲ್ಗೆ ತೋರಿಸಿದ್ವಿ. ಅವರು ಆಯಿಂಟ್ಮೆಂಟ್ ಎಲ್ಲ ಬರ್ಕೊಟ್ಟಿದ್ದಾರೆ. ಒಂದು 20th ಬಂದು ತೋರಿಸಿದ್ರೆ ಯಾಕೆ ಅಂತಂದರೆ ನನಗೆ ಅರ್ಥ ಆಗ್ತದೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ತೋರಿಸ್ಕೊಂಡು ಮತ್ತೆ ಹೊರಟಿದ್ದೀವಿ. ಮನೆ ಅಲ್ಲಿ ಅಷ್ಟೇ ಹೇಳಿದ್ದು, ಬಟ್ ಸೊ ಹಾಸ್ಪಿಟಲ್ ಹೋಗಿದ್ದು ಮುಗಿಸ್ಕೊಂಡು ಅಕ್ಕ ಏನೋ ಮನೆಗೆ ಹೋಗ್ತಿದ್ದಂತೆ. ಸೊ ಅದಕ್ಕೆ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ಸಿಗ್ತೀನಿ ಮನೆ ಹಾಸ್ಪಿಟಲ್ ಎಲ್ಲ ಬಂದಿದ್ದು ಏನು ಪ್ರಾಬ್ಲಮ್ ಇಲ್ಲ, ಬಟ್ ಆದರೆ 15 ಡೇಸ್ ಬಿಟ್ಟು ಮತ್ತೆ ತೋರ್ಸಕ್ಕೆ ಹೇಳಿದೆ. ಹಾಸ್ಪಿಟಲ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಕ್ಕ ಮತ್ತು ಅಮ್ಮ ಎಲ್ಲ ಬಂದು ಕೂತಿದ್ದೀವಿ. ಜಶ್ವ ಮಲ್ಕೊಂಡಿದ್ದಲ್ಲ, ಮನೆಗೆ ಹೋಗೋಣ ಅಂದ್ಕೊಂಡೆ. ಸೊ ಜಶು ಮಲ್ಕೊಂಬಿಟ್ಲ ಅಂತ ಇಲ್ಲೇ ಇದ್ದೀನಿ. ಸಂಜೆ ಹಂಗೆ ಹೋಗೋಣ ಅಂತ ಇದ್ದೀನಿ. ನೋಡುವಾಗ ಯಾರು ನೋಡಿ ಗೈಸ್, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ನಿನ್ಗೆ ಯಾರು ಬರುವಂತ ಮಾಡ್ತಾರೆ. ಯಾಕೆ ಹಿಂಗೆ ಹೇಳ್ತೀಯ ನೀನು? ಮತ್ತೆ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸಂಜೆ ಹೋಗೋಣ ಅಂತ ಇದೀನಿ ಅಂತ್ಯಾ ಅಂದ್ರೆ ಜಶ್ಮ ಮಲ್ಕೊಬಿಟ್ಲು ಅಂತ ಮನ್ಗಿರೋದನ್ನ ಎತ್ಕೊಂಡೇ ಹೋಗು ಪರವಾಗಿಲ್ಲ. ನೋಡಿ ಗೈಸ್, ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಪ್ರತಿ ನನಗೋಸ್ಕರ ಚಾಕ್ಲೇಟು ಪ್ಲಸ್ ಲೇಸ್ ತಗೊಬಂದಿದ್ದಾರೆ. ಗೈಸ್, ಯಾವ ರೀತಿ ನೀರು ತರುವಾಗ ಕಾಮಿಡಿ ಮಾಡ್ತಾ ಇದ್ದೆ ಮತ್ತೆ ಎಲ್ಲ ನೋಡಿದ್ರಿ ಅನಿಸುತ್ತೆ. ಹಾಸ್ಪಿಟಲ್ಗೆ ಹೋಗಿದ್ವಿ ಅದಕ್ಕೋಸ್ಕರ.
ಸೊ ಆಮೇಲೆ ನನಗೆ ಪ್ರದಿ ಏನು ತಂದುಕೊಟ್ರು ಅಂತಲೂ ವೀಡಿಯೋ ಹಾಕಿದೆ. ನನಗೆ ಡೈರಿ ಮಿಲ್ಕು ಮತ್ತು ಪೊಟ್ಯಾಟೊ ಚಿಪ್ಸ್ ಅಂದರೆ ತುಂಬ ಇಷ್ಟ. ಸೊ ಐ ಲವ್ ಡೈರಿ ಮಿಲ್ಕ್ ಆ್ಯಂಡ್ ಪೊಟ್ಯಾಟೊ ಚಿಪ್ಸ್. ಸೊ ಎಸ್ ಗೈಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾರಿ. ಲವ್ ಯು ಆಲ್. ಬಾಯ್.